ನಾಳೆ 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 ಎಷ್ಟು ತಿಂಗಳು ಟೈಮ್ ಕೊಟ್ಟಿರೋದು ಕೆರೆ ಜಾಗ ಅಂತ ನಿಮ್ಗೆ ನಾವ್ ಎಷ್ಟು ತಿಳುವಳಿಕೆ ಬೇರೆ ಜಾಗ ನಮ್ಗೆ ಗೊತ್ತಿಲ್ಲ. DC ಅವರು ಎಷ್ಟು ಇವರು ಅಂದಾನ ಮಾಡಿ ಕೊಟ್ಟಿರೋದು ಜಾಗ ಇದು. ನಮ್ಗೇನ್ ತೊಂದರೆ ಅಂದಾನ ಮಾಡಿ ಕೊಟ್ಟಾರೆ ನೋಡ್ರಿ ಫೀಲ್ಡಲ್ಲಿ ಇದಕ್ಕೆ ಮಾಡಿ ಅಂತ ಅಂದಾನ ಮಾಡಿಕೊಟ್ಟವ್ರೆ. MLA ಅವರು MP ಅವರು ಎಲ್ಲ ಮಾಡ್ಕೊಟ್ಟವ್ರೆ. ಅದು ಏನು ಮಾಡಿದ ಮಾಡ್ಕೊಳ್ಳಿ. ನಾವು ಇವತ್ತು ಕೇಳಿ ಮಾಡ್ಬಿಡೋಣ. ಗಾಡಿ ಏನಿದೆ ನಮ್ ಜಾಗದಲ್ಲಿ ಅವ್ರ ಗಾಡಿಗೆ ಎತ್ಬಿಡೋಣ. ಏನ್ ಮಾಡ್ಬೇಕು ಏನ್ ಮಾಡ್ರ ಎಷ್ಟು 3 ತಿಂಗಳು ಸಾಹೇಬ್ರು ಹೇಳಿದಲ್ಲಿ ಇಲ್ಲ ಇಲ್ಲ ಏನ್ ಕೊಟ್ಟಿಲ್ಲ. ಇಲ್ಲ ಕೊಟ್ಟಿಲ್ಲ ಮೇಡಮ್ ಕೊಟ್ಟಿಲ್ಲ. ಎಲ್ಲ 2 ವರ್ಷ ಎಲ್ಲ ಖಾಲಿ ಮಾಡಪ್ಪ ಜಾಗ ಅಂತ ನಾವು ಯಾರೇ ಕಡೆ ಇಲ್ಲಿ ಕೇಳ್ಕೊಳ್ಳಿ ಮೇಡಮ್. ಯಾರೇ ಕಡೆ ಜಾಗದಲ್ಲಿ ಎಲ್ಲ ಮನೆಗೆ ಕಟ್ಕೊಂಡ್ಬಿಡ್ರೆ ಅವ್ರು ತಳ್ಳಿಲ್ಲ. ಇವಾಗ ನಮ್ಮ DK ರವಿ ಇದ್ರು ಎಲ್ಲ ತಳ್ಬಿಟ್ಟು ಹೋಗ್ಬಿಡ್ತೀವಿ. ಮನೆಗೆ ಕಟ್ಟಿಲ್ಲ ಐತೆ ಅದೆಲ್ಲ ಎತ್ಬಾರ್ರಿ. ಅದೆಲ್ಲ ಎತ್ತು ಯಾಕೆ ಎತ್ತೀರಾ ನೀವು? ಇದು ಖಾಲಿ ಮಾಡಿ ನಾವು ಖಾಲಿ ಮಾಡಿಸ್ತಾ ಇದ್ವಿ ಮಾಡಿಸ್ತಾ ಇದ್ವಿ. ಈಗ 2 ದಿವಸ ಕೊಡಿ ಇದೆಲ್ಲ ಇಟ್ಬಿಟ್ಟು ಆಯ್ತು. ನಿಮ್ಗೂ ತೊಂದರೆ ಕೊಡಲ್ಲ. गाड़ी किसी के गाड़ी है 3 महीने से बोल रहे हैं। महीने से बोलता है ना तुम ना 3 महीने लगो टाइम ಬನ್ನಿ ಸರ್. ಮರಗಳೇ ಏನು ಆಯಿಲ್ ಇಲ್ಲ ಫೆನ್ಸಿಂಗ್ ಹಾಕೋದು, ವಾಕಿಂಗ್ ಟ್ರ್ಯಾಕ್ ಮಾಡೋದು, ಕಟ್ಟೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋದು. ಅಮಾನಿ ಕೆರೆ ಅದನ್ನು ನಾವು ಮಾಡ್ತಾ ಇಲ್ಲ, ಅದನ್ನ CSR ಹಂತದಲ್ಲಿ DC ಅವ್ರು ಏನೋ ಮಾಡಿಸ್ತಾರೆ ಶುರು ಮಾಡೋದು. ಇಲ್ಲಿಂದ ಹೇಳ್ಕೊಡೋದ, ಇಲ್ಲಿಂದ ಹಿಂಗೆ ಹೇಳ್ಕೊಡೋದು. 150 ಫೀಟ್ ಇದೆ. ಡ್ರಿಂಕ್ಸ್ ಹೊಡಿಯೋದು, ಡ್ರಿಂಕ್ಸ್ ಹೊಡೆದು
ಹೇಗಿದೆ ಶಾಂತಿ? ಈಗ ಅಲ್ಲಿ ಮುಂದೆ ಇರೋ ಮೇನ್ ರೋಡ್ಗೆ ಏನ್ ಈ ಸೈಡ್ ಆಗಿದೆ ಆ ಸೈಡ್ ಆಗಿದೆ ಅಂದ್ರೆ ಎಲ್ಲಿ ಬರ್ತಾ ಕೆರೆ ಬೌಂಡ್ರಿ ಗೊತ್ತಿಲ್ಲ ಓಪನ್ ಮಾಡು. ಈಗ ನಾವೇ ಇವತ್ತು ಕೋಡಿಕಣ್ಣೂರು ಕೆರೆ ಸರ್ವೆ ನಂಬರ್ 126 ಅಲ್ಲಿ ನಮಗೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಹಾಗೆ ನಮ್ಮಲ್ಲಿ ಯಾವ್ದ್ಯಾವ್ದು ಒತ್ತುವರಿ ತೆರವು ಮಾಡುವಂಥದ್ದು ಬಾಕಿ ಇದೆ, ಕೆರೆಗಳು ಒತ್ತುವರಿ ಆಗಿದೆ ಅಂತ ನಾವು ಕೂಡ ಪರಿಶೀಲನೆ ಮಾಡಿ ಆವಾಗ ನಮಗೆ ಇಲ್ಲಿ ಸರ್ವೆ ಕಳಿಸ್ಕೊಟ್ಟಿದ್ವಿ. ನಾವು ಸೆಪ್ಟೆಂಬರ್ ಮಂತಲ್ಲಿ ಆಗಸ್ಟ್ ತಿಂಗಳಲ್ಲೇ ಸರ್ವೆ ನಡೆದಿತ್ತು. ಆವಾಗ 14 ಗುಂಟೆ ಒತ್ತುವರಿ ಆಗಿರೋದು ಕಂಡು ಬಂದಿದೆ. ಹಾಗಾಗಿ ನಾವು ಸೇಮ್ ರಿಪೋರ್ಟ್ ಮಾಡಿ ಯಾರು ಒತ್ತುವರಿದಾರರಿದ್ದಾರೆ, ಲಾರಿ ಸ್ಟ್ಯಾಂಡ್ ಮಾಲೀಕರು ಅವ್ರಿಗೆ ತಿಳುವಳಿಕೆ ಪತ್ರ ಕೊಟ್ಟು ಈ ಥರ ಇಷ್ಟು ಗುಂಟೆಗಳು ಒತ್ತುವರಿ ಆಗಿದೆ ಅಂತ ಹೇಳಿಬಿಟ್ಟು ತೆರವು ಮಾಡಬೇಕು ಅಂತ ಕಾಲಾವಕಾಶ ಕೊಟ್ಟಿದ್ರಿ. ನಂತರದಲ್ಲಿ ತೆರವಾಗಿರಲಿಲ್ಲ. ನಾವು 2-3 ಬಾರಿ ತೆರವು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ, ಬಟ್ ಅದು ಸಫಲ ಆಗಿರೋದಿಲ್ಲ. ಅವ್ರಿಗೆ ತಿಳುವಳಿಕೆ ಪತ್ರಗಳನ್ನ ಕೂಡ ಕೊಟ್ಟಿದ್ರಿ. ನಂತರ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಸಮಯಾವಕಾಶ ಕೇಳಿದರು. ಅದರಂತೆ ನಾವು ಅವ್ರಿಗೆ 15 ದಿನ ಕಾಲಾವಕಾಶ ಅಕ್ಟೋಬರ್ ತಿಂಗಳಲ್ಲೇ ಕೊಟ್ಟಿದ್ವಿ. ಕಾಲಾವಕಾಶ ಮುಗಿದು ಸಾಕಷ್ಟು ಸರಿ ನಾವು ಮತ್ತೆ ಅವ್ರಿಗೆ ತಿಳುವಳಿಕೆ ಕೊಟ್ಟರು ನವೆಂಬರ್ ತಿಂಗಳಲ್ಲೂ ತೆರವಾಗಿರಲಿಲ್ಲ. ಹಾಗಾಗಿ ನಂತರ ಈಗ ನಾವು ಕೆರೆ ಸಂರಕ್ಷಣೆ ಎಲ್ಲ ಅಧಿಕಾರಿಗಳದ್ದು ನಮ್ಮ ಇಲಾಖೆದು ಜವಾಬ್ದಾರಿ ಆಗಿರೋದ್ರಿಂದ ನಾವು ಅವ್ರಿಗೆ 2 ದಿನದ ಮುಂಚೆನೇ ಎಲ್ಲ ತಿಳುವಳಿಕೆ ಹೇಳಿ ಅವ್ರಿಗೆ ಒತ್ತುವರಿ ತೆರವು ಮಾಡಬೇಕು ಅಂತ ಪೊಲೀಸ್ ಬಂದೋಬಸ್ತ್ ಜೊತೆಯಲ್ಲಿ ಏನು 14 ಗುಂಟೆ ನಮ್ಮ ಪ್ರದೇಶ ಈಗ ಒತ್ತುವರಿ ಆಗಿದೆ, ಆ ಒತ್ತುವರಿ ತೆರವು ಮಾಡೋ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಅಡ್ಡ ಏನಿಲ್ಲ, ಇಲ್ಲಿ ಕೆರೆ ಆಗಿರೋದ್ರಿಂದ ಅವ್ರಿಗೆ ತಿಳುವಳಿಕೆ ಇದೆ, ಅವ್ರು ಒತ್ತುವರಿ ಮಾಡಿರೋದು ಗೊತ್ತಿದೆ, ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಪೊಲೀಸ್ ಅವರು ಇದ್ದಾರೆ, ನಮ್ಮ ಕಂದಾಯ ಅಧಿಕಾರಿಗಳು ಇದ್ದಾರೆ, ನಾವು ಕೂಡ ನಿಂತು ನಮ್ಮ ಬೌಂಡ್ರಿ ಏನು ಬರುತ್ತೆ ಕೆರೆದು ಅದನ್ನು ನೋಡಿ ನಾವು ಈಗ ಟ್ರೆಂಚ್ ಹಾಕಲಿಕ್ಕೆ MI ಅವರು ಕೂಡ ಇಲ್ಲೇ ಇದ್ದಾರೆ. ನಾವು ಒತ್ತುವರಿ ತೆರವು ಮಾಡಿಕೊಡ್ತೀವಿ, ಅವರು ಟ್ರೆಂಚ್ ಮಾಡಿ ಸಂರಕ್ಷಣೆ ಮಾಡೋದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಮುಂದಿದ್ದು ಅವ್ರು ಕ್ರಮ ವಹಿಸ್ತಾರೆ. 14 ಗುಂಟೆ ಆಗಿದೆ. ಎಸ್, ಥ್ಯಾಂಕ್ ಯು.